Hello everybody. In this video I am going to explain a problem on gross total income. See the problem. Compute the total income of Mr. Suresh from the following particulars if he is ordinarily resident, not ordinarily resident, non-resident. That is, here we are supposed to compute gross total income, though they have given total income. Now gross total income calculate ಮಾಡಬೇಕು. Name of the SSC is Mr. Suresh. ಅಂಡರ್ ಡಿಫ್ರೆಂಟ್ ಸ್ಟೇಟಸ್ ಅಂದರೆ ಅವನು ಆರ್ಡಿನರಿ ರೆಸ್ಟೋರೆಂಟ್ ಆದಾಗ ಅವನ ಗ್ರಾಸ್ ಟೋಟಲ್ ಇನ್ಕಮ್ ಏನಾಗುತ್ತೆ, NOR ಆದಾಗ ಗ್ರಾಸ್ ಟೋಟಲ್ ಇನ್ಕಮ್ ಏನಾಗುತ್ತೆ, ನಾನ್ ರೆಸ್ಟೋರೆಂಟ್ ಆದಾಗ ಅವನ ಗ್ರಾಸ್ ಟೋಟಲ್ ಇನ್ಕಮ್ ಏನಾಗುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಸಿ ದ ಹೆಡ್ಡಿಂಗ್ ಸ್ಟೂಡೆಂಟ್ಸ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಸುರೇಶ್. Previous year is 2019-20, assessment year is 2021. And the headings of the column, particulars, ordinary resident, in short you write OR, not ordinary resident NOR you write, and last column NR, that is non-resident. See the first one, income from business in Kolkata managed from USA rupees 25,000. Income from business in Kolkata. Now the business is located in Kolkata. So ಈಗ income ಅರ್ನ್ ಮಾಡಿದ ಎಲ್ಲಿ ಅಂತ ಆಯ್ತು ಅಂತ ಹೇಳಿದ್ರೆ ಕೋಲ್ಕತ್ತಾದಲ್ಲಿ ಅರ್ನ್ ಮಾಡಿದಂಗೆ ಆಯ್ತು ಅಂದ್ರೆ earned in India. So this 25,000 becomes taxable in case of all the three. ಮೂರು ಜನದ ಕೇಸಲ್ಲೂ ಟ್ಯಾಕ್ಸೇಬಲ್ ಆಗುತ್ತೆ. And what you are supposed to write, ಅಲ್ಲೇನ್ ಸೆಂಟೆನ್ಸ್ ಇರುತ್ತೆ ಅದನ್ನ ಹಾಗೆ ಬರೆದ್ರೆ ಆಯ್ತು. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಕೋಲ್ಕತ್ತಾ, ಮ್ಯಾನೇಜ್ ಫ್ರಮ್ USA. ಸೊ ಏನ್ ಜಸ್ಟಿಫಿಕೇಶನ್ ಅಂದ್ರೆ ಇನ್ಕಮ್ ಅರ್ನ್ ಮಾಡಿದ್ದು ಇಂಡಿಯಾದಲ್ಲಿ ಆಗಿರೋದ್ರಿಂದ ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ಸೊ ವೇರ್ ಎವರ್ ಇಟ್ ಮೈಟ್ ಬಿ ರಿಸೀವ್ಡ್ ಸ್ಟೂಡೆಂಟ್ಸ್, ಅಂದ್ರೆ ಆ ಇನ್ಕಮ್ ಇಂಡಿಯಾದಲ್ಲಿ ಅರ್ನ್ ಆಗಿದೆ, ರಿಸೀವ್ ಆಗಿದೆ ಎಲ್ಲಿ ಬೇಕಾದ್ರೆ ಎಟ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ನೋ ಪ್ರಾಬ್ಲಮ್. ಇಫ್ ದ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ, ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ. ನೆಕ್ಸ್ಟ್ ಒನ್, income from pension for services rendered in India received in London rupees 15,000. income from pension, pension ಇಂದ ಇನ್ಕಮ್ ಬಂದಿದೆ. ಯಾಕೆ ಆ ಪೆನ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಸರ್ವಿಸಸ್ ಕೊಟ್ಟಿದ್ದಕ್ಕೆ ಅವನಿಗೆ ಪೆನ್ಷನ್ ಸಿಕ್ಕಿದೆ. ಆ ಪೆನ್ಷನ್ ಅರ್ನ್ ಆಗಿದ್ದೆ ಎಲ್ಲಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ, ಬಿಕಾಸ್ ಹಿ ರೆಂಡರ್ಡ್ ಸರ್ವಿಸಸ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಸರ್ವಿಸ್ ಕೊಟ್ಟ, ಹಾಗಾಗಿ ದ ಪೆನ್ಷನ್ ಆರ್ ದ ಇನ್ಕಮ್ ಇಸ್ ಅರ್ನ್ಡ್ ಇನ್ ಇಂಡಿಯಾ wherever it might be received. ಇಲ್ಲಿ ಕೊಟ್ಟೆ ನೋಡಿ, received in London, no problem. Since the income is earned in India, taxable in case of all the three. 15,000 is taxable in case of all the three. Next point, income from assets in Burma received in India rupees 10,000. income from assets in Burma. ಸೊ ಈಗ ಅಸೆಟ್ಸ್ ಬರ್ಮಾದಲ್ಲಿದೆ, ಸೊ ದ ಇನ್ಕಮ್ ಇಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ಬರ್ಮಾದಲ್ಲಿ ಅರ್ನ್ ಮಾಡಿದ್ದು ಅರ್ನ್ಡ್ ಔಟ್ಸೈಡ್ ಇಂಡಿಯಾ. ಬಟ್ ವೇರ್ ದ ಇನ್ಕಮ್ ಇಸ್ ರಿಸೀವ್ಡ್, ಇಟ್ ಇಸ್ ರಿಸೀವ್ಡ್ ಇನ್ ಇಂಡಿಯಾ, ಇಟ್ ಇಸ್ ಗಿವನ್ 10,000, it is given there. So 10,000 becomes taxable in case of all the three. The reason is simple, though the income is earned outside India, outside Indiaನೇ ಅರ್ನ್ ಮಾಡಿರ್ಬೋದು, ಬಟ್ ರಿಸೀವ್ ಮಾಡ್ತಾ ಇರೋದು ಎಲ್ಲಿ ಅಂತ ನೋಡಿ, ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇರೋದು, taxable in case of all the three. Next one, profit from business in Sri Lanka deposited in a bank there rupees 15,000. Profit from business in Sri Lanka. Now where the business is located? Business is located in Sri Lanka. Business ಔಟ್ಸೈಡ್ ಇಂಡಿಯಾ ಲೊಕೇಟ್ ಆಗಿದೆ, ಅಲ್ಲಿಗೆ ಅರ್ನ್ ಮಾಡ್ತಾ ಇರೋದು ಎಲ್ಲಿ, ಆ ಬಿಸ್ನೆಸ್ ಇಂದ ಏನೇ ಇನ್ಕಮ್ ಬರಲಿ, ಪ್ರಾಫಿಟ್ ಏನೇ ಬರಲಿ, ಅರ್ನ್ಡ್ ಔಟ್ಸೈಡ್ ಇಂಡಿಯಾ. ರಿಸೀವ್ಡ್ ಬಗ್ಗೆನೂ ಇಲ್ಲಿ ಏನು ಹೇಳ್ತಾ ಇಲ್ಲ ಸ್ಟೂಡೆಂಟ್ಸ್, ಈ ಪಾಯಿಂಟ್ ಅಲ್ಲಿ ಏನು ಹೇಳಿಲ್ಲ, ಡೆಪಾಸಿಟೆಡ್ ಇನ್ ಬ್ಯಾಂಕ್ ದೇರ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ, ಆ ಏನ್ ಇನ್ಕಮ್ ಇದೆ ಅವ್ನು ಅಲ್ಲೇ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. earned outside India, received also outside India, deposited in a bank there, ಅಲ್ಲೇ ಶ್ರೀಲಂಕಾದಲ್ಲಿರೋ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ದ ಅಂತ ಹೇಳ್ತಾ ಇದ್ದಾರೆ. earned outside India, received also outside India, taxable only in case of ordinary resident. How much is taxable? 15,000 is taxable in case of ordinary resident. In case of other two, it is not taxable, not taxable. Next point, income from profession in Kenya received there. The profession was set up in India, rupees 15,000. income from profession in Kenya received there. See, the profession is performed, ಅಥವಾ ಪ್ರೊಫೆಷನ್ ಎಲ್ಲಿ ಕ್ಯಾರಿ ಔಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಿ ಇಸ್ ಕ್ಯಾರಿಂಗ್ ಔಟ್ ದ ಪ್ರೊಫೆಷನ್ ಇನ್ ಕೀನ್ಯಾ, ಕೀನ್ಯಾದಲ್ಲೇ ಪ್ರೊಫೆಷನ್ ತನ್ನ ವೃತ್ತಿನ ನಡೆಸ್ತಾ ಇದ್ದಾನೆ. earned in Kenya ಅಂದ್ರೆ earned outside India, and if you see here received there ಅಂತ ಹೇಳ್ತಾರೆ, received also outside India. So income earned outside India, received also outside India, but that profession was set up in India. ಯಾವ ವೃತ್ತಿನ ಅವನು ಕೀನ್ಯಾದಲ್ಲಿ ಮಾಡ್ತಾ ಇದ್ದಾನೆ ಅದರ ಮೂಲ ಅಥವಾ ಸೆಟಪ್ ಮಾಡಿದ್ದೆಲ್ಲಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ. ಸೊ ವೆನ್ ದ ಪ್ರೊಫೆಷನ್ ಇಸ್ ಸೆಟಪ್ ಇನ್ ಇಂಡಿಯಾ, ಆ ವೃತ್ತಿನ ಅವ್ನು ಬೇಕಾದ್ರೆ ಅವ್ನು ಹೊರದೇಶದಲ್ಲೇ ಮಾಡ್ತಾ ಇರಲಿ, earned outside India, received also outside India, ಬಟ್ ಇಫ್ ದ ಪ್ರೊಫೆಷನ್ ಇಸ್ ಸೆಟಪ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಆ ಪ್ರೊಫೆಷನ್ ಸೆಟಪ್ ಮಾಡಿದ್ರೆ ಅವಾಗ ಇಬ್ರು ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್ 15,000,
not ordinary resident 15,000, and in the last column not taxable. Why we have taken 15,000 in case of ordinary resident and not ordinary resident is the profession is set up in India. ಇಂಡಿಯಾದಲ್ಲಿ ಸೆಟಪ್ ಮಾಡ್ಯಾರ ಅಂತ ಕೊಟ್ಟಿದ್ದಾರೆ. ಈಗೆಲ್ಲರೂ ಈ ಸೆಂಟೆನ್ಸ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ದ ಪ್ರೊಫೆಷನ್ ವಾಸ್ ಸೆಟ್ ಅಪ್ ಇನ್ ಇಂಡಿಯಾ ರುಪೀಸ್ 15,000. ಈ ಸೆಂಟೆನ್ಸೇ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ಫಾರ್ ಟೈಮ್ ಬೀಯಿಂಗ್ ಯು ಅಸ್ಯೂಮ್ ದಟ್ ಈ ಸೆಂಟೆನ್ಸ್ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಇನ್ ಕಿನ್ಯಾ ರಿಸೀವ್ಡ್ ದೇರ್ ಅಷ್ಟೇ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪಾರ್ಟ್ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಪ್ರೊಫೆಷನ್ ಇಸ್ ಕ್ಯಾರಿಡ್ ಔಟ್ ಔಟ್ಸೈಡ್ ಇಂಡಿಯಾ, ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ, ಟ್ಯಾಕ್ಸೇಬಲ್ ಓನ್ಲಿ ಇನ್ ಕೇಸ್ ಆಫ್ ಆರ್ಡಿನರಿ ರೆಸಿಡೆಂಟ್. ಬಟ್ ಈ ಸೆಂಟೆನ್ಸ್ ಕೊಟ್ಟಿದಾರಲ್ಲ, ನಾನು ಏನು ಹೈಲೈಟ್ ಮಾಡಿನಲ್ಲ, ಈ ಸೆಂಟೆನ್ಸ್ ಕೊಟ್ಟಿರೋದ್ರಿಂದ ಸಿನ್ಸ್ ದ ಪ್ರೊಫೆಷನ್ ಇಸ್ ಸೆಟಪ್ ಇನ್ ಇಂಡಿಯಾ, ಇಂಡಿಯಾದಲ್ಲಿ ಸೆಟಪ್ ಮಾಡಿರೋದ್ರಿಂದ ಇಬ್ಬರ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಆನ್ UK ಗವರ್ಮೆಂಟ್ ಸೆಕ್ಯೂರಿಟೀಸ್, half of which received in India rupees 5,000. ಇಂಟ್ರೆಸ್ಟ್ ಆನ್ UK ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಈ half of which received in India ಅದನ್ನ ಬಿಟ್ಬಿಡಿ, ಫಾರ್ ಟೈಮ್ ಬೀಯಿಂಗ್ ಬಿಟ್ಬಿಡಿ. ಇಂಟ್ರೆಸ್ಟ್ ಆನ್ UK ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಈಗ ನೀವು ಇಂಡಿಯನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬೇಕು ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಪರ್ಚೇಸ್ ಮಾಡಬೇಕು. USA ಗವರ್ಮೆಂಟ್ ಸೆಕ್ಯೂರಿಟೀಸ್ ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಪರ್ಚೇಸ್ ಇನ್ USA. This is UK government security student. So where he will purchase? He had purchased UK government securities in United Kingdom only. ಅಂದ್ರೆ UK government securities ನ ಅವನು ಔಟ್ಸೈಡ್ ಇಂಡಿಯಾನೇ ಪರ್ಚೇಸ್ ಮಾಡಿರ್ತಾನೆ. ಈಗ ಅಲ್ಲಿ ಯಾವ ಕಂಟ್ರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ಟೂಡೆಂಟ್ಸ್. ವಾಟ್ ವಿ ಹ್ಯಾವ್ ಟು ಸೇ ಇಸ್ ವೆದರ್ he earned outside India or in India ಅಷ್ಟು ನೀವು ನೋಡ್ಬೇಕಾಗುತ್ತೆ. ಅಲ್ಲಿ ಯಾವುದೇ ಕಂಟ್ರಿ ಕೊಟ್ಟಿರಲಿ, ಇಟ್ ಡಸಂಟ್ ಮ್ಯಾಟರ್. ಈಗ UK ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳ್ಯಾನೆ. ಸೊ he had purchased ಗವರ್ಮೆಂಟ್ ಸೆಕ್ಯೂರಿಟೀಸ್, UK ಗವರ್ಮೆಂಟ್ ಸೆಕ್ಯೂರಿಟೀಸ್ ಔಟ್ಸೈಡ್ ಇಂಡಿಯಾ. ಸೊ ಅಲ್ಲಿ ಎಲ್ಲಿ ಅರ್ನ್ ಮಾಡ್ದಂಗಾಯ್ತು, ಇನ್ಕಮ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ. ಆ ಪಾಯಿಂಟ್ ಅಲ್ಲಿ ಹೇಳಿಲ್ಲ. ಈ ಹಾಫ್ ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ಅದು ಬಿಟ್ಬಿಡಿ, ಈಗ ಟೈಮ್ ಬೀಯಿಂಗ್ ಬಿಟ್ಬಿಡಿ, ಹಾಫ್ ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ಬಿಟ್ಬಿಡಿ. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ಮಾತ್ರ ನೋಡಿ. earned outside India, received also outside India, taxable only in case of ordinary resident. 5,000 ಏನಾಗುತ್ತೆ ಅಂದ್ರೆ ordinary resident ಕೇಸಲ್ಲಿ ಮಾತ್ರ taxable ಆಗುತ್ತೆ 5,000. ಈಗ 2,500 ಇನ್ನು ಉಳಿದಿರೋ ಕಾಲಮ್ಸ್ ಹೇಗೆ ತೋರಿಸಿದ್ರಿ ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಕ್ರಿಯೇಟ್ ಆಗುತ್ತೆ. ಈಗ ರೆಸ್ಟ್ ಆಫ್ ದ ಪಾಯಿಂಟ್ ನೋಡಿ. ಹಾಫ್ ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಏನು ಅಮೌಂಟ್ ಇದೆ ಅದರಲ್ಲಿ ಅರ್ಧ ಇಂಡಿಯಾದಲ್ಲಿ ರಿಸೀವ್ ಆಯ್ತು ಅಂತ ಅರ್ಥ. ಈಗ ಅರ್ಧ ಅಂತ ಹೇಳಿದ್ರೆ ಔಟ್ ಆಫ್ 5,000 ವಾಟ್ ಇಸ್ ದ ಹಾಫ್ ಆಫ್ 5,000? 2,500 ಎರಡು ಕಾಲಮ್ ಅಲ್ಲಿ 2,500 ತೋರಿಸಬೇಕು. ಆರ್ಡಿನರಿ ರೆಸಿಡೆಂಟ್ ಕಾಲಮ್ ಅಲ್ಲಿ ತೋರಿಸಬಾರ್ದು. ಯು ಹ್ಯಾವ್ ಶೋನ್ ದ ಫುಲ್ ಅಮೌಂಟ್. ಮತ್ತೆ 2,500 ತೋರಿಸಿದ್ರೆ 7,500 ಆಗುತ್ತೆ. ಬಟ್ ದೇರ್ ಇಸ್ ನೋ 7,500, ಅಲ್ಲಿರೋದು 5,000 ಮಾತ್ರ. ನಾನು ನಿಮ್ಗೆ ಹೇಳ್ತಾ ಇರೋದು ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ಯಾಕಿಲ್ಲಿ ನಾವು ಎರಡು ಕಾಲಮ್ ಅಲ್ಲಿ 2,500 ತೋರಿಸಿದೀವಿ ಅಂದ್ರೆ ಹಾಫ್ ಆಫ್ ವಿಚ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅರ್ಧ ಮಾತ್ರ ನಾವು ಇಲ್ಲಿ ತೋರಿಸಬೇಕಾಗುತ್ತೆ ಆರ್ಡಿನರಿ ರೆಸಿಡೆಂಟ್ ಮತ್ತೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಮತ್ತೆ ನಾನ್ ರೆಸಿಡೆಂಟ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ 1/5 ರಿಸೀವ್ಡ್ ಇನ್ ಇಂಡಿಯಾ rupees 50,000. 1/5 ರಿಸೀವ್ಡ್ ಇನ್ ಇಂಡಿಯಾ ಅದನ್ನ ಇಗ್ನೋರ್ ಮಾಡಿ ಫಾರ್ ಟೈಮ್ ಬೀಯಿಂಗ್. ಇಂಟ್ರೆಸ್ಟ್ ಆನ್ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್. ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ಅಂತ ಹೇಳಿದ್ರೆ ಆ ಇಂಗ್ಲೆಂಡ್ ಡೆವಲಪ್ಮೆಂಟ್ ಬಾಂಡ್ಸ್ ನ ಪರ್ಚೇಸ್ ಮಾಡ್ಲಿಕ್ಕೆ ನಾನು ಇಂಗ್ಲೆಂಡ್ ಅಲ್ಲೇ ಪರ್ಚೇಸ್ ಮಾಡಬೇಕಾಗುತ್ತೆ. So where the interest is earned, students? Interest is earned in England. It means that earned outside India, received also outside India. So first ಈ 50,000 ನ ಆರ್ಡಿನರಿ ರೆಸಿಡೆಂಟ್ ಕಾಲಮ್ ಅಲ್ಲಿ ತೋರಿಸಿ. ಎಲ್ಲಿ ತೋರಿಸಬೇಕಾಗುತ್ತೆ? 50,000 ನ ಆರ್ಡಿನರಿ ರೆಸಿಡೆಂಟ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ಇನ್ನೇನಾರು ಆ ಸೆಂಟೆನ್ಸ್ ಅಲ್ಲಿ ಇದೆಯಾ ಅಂತ ನೋಡಿ. Yes, it is given in the brackets that 1/5 is received in India. ಅಂದ್ರೆ ಏನ್ ಟೋಟಲ್ ಇಂಟ್ರೆಸ್ಟ್ ಏನಿದೆ ಅದ್ರಲ್ಲಿ 1/5 ಇಂಡಿಯಾದಲ್ಲಿ ರಿಸೀವ್ ಮಾಡ್ತಾ ಇದ್ದಾನೆ. 50,000 into 1/5 ಮಾಡಿ ಸ್ಟೂಡೆಂಟ್ಸ್. 50,000 into 1 divided by 5 ಮಾಡಿದಾಗ 10,000. For the rest of the two columns you write 10,000. Next point, income from agriculture in America received there but later on remitted to India rupees 81,000. ಬಟ್ ಲೇಟರ್ ಆನ್ ರೆಮಿಟೆಡ್ ಟು ಇಂಡಿಯಾ, ರೆಮಿಟೆಡ್, ಬ್ರಾಟ್ ಈ ರೀತಿ ಎಲ್ಲ ವರ್ಡ್ಸ್ ಕೊಟ್ಟರೆ ಅದನ್ನ ಇಗ್ನೋರ್ ಮಾಡಿ. ರಿಸೀವ್ಡ್ ಅರ್ನ್ಡ್ ಅಂತ ಕೊಟ್ಟರೆ ಕನ್ಸಿಡರ್ ಮಾಡಬೇಕು. ಇಲ್ಲಿ ವಾಟ್ ಇಸ್ ಗಿವನ್ ಹಿಯರ್ ಸ್ಟೂಡೆಂಟ್ಸ್? ರೆಮಿಟೆಡ್ ಟು ಇಂಡಿಯಾ ಅಂತ ಕೊಟ್ಟಿದ್ದಾರೆ, ಇಗ್ನೋರ್ ಮಾಡಿ. ಸೊ ಯು ಜಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ದಿಸ್ ಪಾಯಿಂಟ್. ಇಷ್ಟು ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಇಸ್ ಗಿವನ್ ಹಿಯರ್ ದಟ್ ರೆಮಿಟೆಡ್ ಅಂತ ಕೊಟ್ಟಿದ್ದಾರೆ. ಆ ರೆಮಿಟೆಡ್ ಅಂತೆಲ್ಲ ಕೊಟ್ಟರೆ ಬಿಟ್ಬಿಡಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಅಮೆರಿಕಾ ರಿಸೀವ್ಡ್ ದೇರ್. ಅಗ್ರಿಕಲ್ಚರ್ ಇನ್ ಅಮೆರಿಕಾ ಅಂತ ಹೇಳ್ತಾ ಇರೋದು. ಸೊ ವೇರ್ ದ ಇನ್ಕಮ್ ಇಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ದೇರ್ ಅಂತ ಹೇಳ್ತಾರೆ. ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ ಬಿಕಾಸ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ಲೊಕೇಟೆಡ್ ಇನ್ ಅಮೆರಿಕಾ. ಅಮೆರಿಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದ್ರಿಂದ ದ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ, ರಿಸೀವ್ಡ್ ಆಲ್ಸೋ ಔಟ್ಸೈಡ್ ಇಂಡಿಯಾ,
taxable only in case of ordinary resident. ಎಷ್ಟು ಅಂತ ಹೇಳಿದ್ರೆ 81,000 is taxable only in case of ordinary resident. In rest of the two columns, not taxable, not taxable. Next point, income from property in Canada received outside India rupees 40,000. Income from property in Canada. Now where the property is located? Property is located in Canada. So property outside India irodrinda income earn ಮಾಡ್ತಾ ಇರೋದು outside India. See where the income is received. Okay, earned outside India, received also outside India. So this 40,000 becomes taxable only in case of ordinary resident. Ordinary resident case ಅಲ್ಲಿ ಮಾತ್ರ taxable ಆಗುತ್ತೆ. In rest of the two columns, not taxable, not taxable. So what's the reason why you have taken not taxable? It is because the income is earned outside India, received also outside India. Next point, income earned from business in Uganda which is controlled from Delhi, rupees 25,000 received in India, rupees 45,000. Now 25,000 is received in India. For time being you ignore that. ಆ bracket ಅಲ್ಲಿ ಕೊಟ್ಟಿರೋದು ಬಿಟ್ಬಿಡಿ. Income earned from business in Uganda which is controlled from Delhi. Now where the business is located? Business is located in Uganda. So income is earned outside India, received also outside India. ಆ ರೀತಿ ಅಸ್ಯೂಮ್ ಮಾಡ್ಕೊಳ್ಳಿ. ಉಗಾಂಡದಲ್ಲಿ ಬಿಸ್ನೆಸ್ ಇರೋದ್ರಿಂದ ಆ ಬಿಸ್ನೆಸ್ ಇಂದ ಬರುವಂತಹ ಇನ್ಕಮ್ earned outside India, received also outside India. Taxable only in case of ordinary resident. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದಟ್ ಬಿಸ್ನೆಸ್ ಇಸ್ ಕಂಟ್ರೋಲ್ಡ್ ಫ್ರಮ್ ಡೆಲ್ಲಿ. ಆ ಬಿಸ್ನೆಸ್ ಏನು ಉಗಾಂಡದಲ್ಲಿದೆ ಅದನ್ನ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾವುದೇ ಬಿಸ್ನೆಸ್ ಹೊರದೇಶದಲ್ಲಿ ಬಿಸ್ನೆಸ್ ಇದೆ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವಾಗ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ, ನಾನ್ ರೆಸಿಡೆಂಟ್ ಕೇಸಲ್ಲಿ ನಾಟ್ ಟ್ಯಾಕ್ಸೇಬಲ್ ಆಗುತ್ತೆ. ಯಾವುದೇ ಬಿಸ್ನೆಸ್ ಆಗಿರ್ಬೋದು ಔಟ್ಸೈಡ್ ಇಂಡಿಯಾ ಲೊಕೇಟ್ ಆಗಿದೆ, ಆ ಬಿಸ್ನೆಸ್ ನ ಇಂಡಿಯಾದಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ordinary resident case ali taxable, not ordinary resident case ali taxable. So this 45,000 you are supposed to show in ordinary resident column and not ordinary resident column. Next ಅಲ್ಲಿ ಇನ್ನೂ ಕಂಟಿನ್ಯೂಷನ್ ಇದೆ. ಏನು ಕಂಟಿನ್ಯೂಷನ್ ಅಂತ ಹೇಳಿದ್ರೆ within the brackets if you see rupees 25,000 received in India, ಇಂಡಿಯಾದಲ್ಲಿ 25,000 ರಿಸೀವ್ ಆಗಿದೆ. ಹಾಗಾಗಿ ನೀವೇನ್ ಮಾಡಬೇಕು 25,000 ನ ನಾನ್ ರೆಸಿಡೆಂಟ್ ಕಾಲಮ್ ಅಲ್ಲಿ ತೋರಿಸಬೇಕಾಗುತ್ತೆ. ಇಂಡಿಯಾದಲ್ಲಿ ಏನೇ ರಿಸೀವ್ ಮಾಡಿದ್ರು 3 ಜನದ ಕೇಸಲ್ಲೂ ಟ್ಯಾಕ್ಸೇಬಲ್. ಸೊ ಈಗ ನೀವು ಆರ್ಡಿನರಿ ರೆಸಿಡೆಂಟ್ ಕಾಲಮ್ ಅಲ್ಲಿ ತೋರ್ಸಕ್ಕಾಗಲ್ಲ 25,000, ಯಾಕಂದ್ರೆ ಯು ಹ್ಯಾವ್ ಶೋನ್ ದ ಫುಲ್ ಅಮೌಂಟ್. In not ordinary resident column also you cannot show. So in the non-resident column you show 25,000. 25,000 ಯಾವ ಕಾಲಮ್ ಅಲ್ಲಿ ತೋರಿಸಬೇಕಂದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, profit on sale of a building in India but received in Sri Lanka rupees 18,000. Profit on sale of building in India. Now where the building is sold in India. So ಅರ್ನ್ ಮಾಡಿದ್ದು ಎಲ್ಲಿ ಅಂತ ಆಯ್ತು, ಇಂಡಿಯಾದಲ್ಲಿ ಅರ್ನ್ ಮಾಡ್ದಂಗೆ ಆಯ್ತು. ಟ್ಯಾಕ್ಸೇಬಲ್ ಇನ್ ಕೇಸ್ ಆಫ್ ಆಲ್ ದ ತ್ರೀ, ಮೂರು ಕಾಲಮ್ಸ್ ಅಲ್ಲಿ ನಾವು ತೋರಿಸಬೇಕಾಗುತ್ತೆ, 18,000 ನ ತೋರಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ ಲಂಡನ್ rupees 8,000. Salary received in India, it is clearly given in the point students. Salary received in India, any income if it is received in India taxable in case of all the three. ಎಲ್ಲರ ಕೇಸಲ್ಲಿ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಹಾಗಾಗಿ ಉಳಿದಿದ್ದ ಪಾಯಿಂಟ್ ನೀವು ನೋಡ್ಬೇಕಂತೇನಿಲ್ಲ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಸಾಕು. ಸೊ ರಿಸೀವ್ಡ್ ಇಂಡಿಯಾದಲ್ಲಿ ಆಗಿರೋದ್ರಿಂದ 3 ಜನದ ಕೇಸಲ್ಲೂ 8,000 ಅಂತ ತೋರಿಸ್ಬೇಕು. ಸೊ ಸೇಮ್ ಥಿಂಗ್ ಹ್ಯಾವ್ ಶೋನ್ ಹಿಯರ್ ಸ್ಟೂಡೆಂಟ್ಸ್, 8,000 ಇನ್ ಆಲ್ ದ 3 ಕಾಲಮ್ಸ್. ನೆಕ್ಸ್ಟ್ ಒನ್, income earned and received in Bangladesh from bank deposits, there rupees 10,000. Income earned and received in Bangladesh from bank deposits, ಅಲ್ಲೇ ಹೇಳ್ತಾ ಇದ್ದಾರೆ ನೋಡಿ, ಅರ್ನ್ ಆಗಿದ್ದು ಮತ್ತೆ ರಿಸೀವ್ ಆಗ್ತಾ ಇರೋದು ಬಾಂಗ್ಲಾದೇಶದಲ್ಲೇ. ದ ಇನ್ಕಮ್ ಇಸ್ earned and received in Bangladesh from bank deposits. ಬ್ಯಾಂಕ್ ಡಿಪಾಸಿಟ್ಸ್ ಇಂದ ಇನ್ಕಮ್ ಅರ್ನ್ ಆಗ್ತಿರೋದು ಬಾಂಗ್ಲಾದೇಶದಲ್ಲೇ, ರಿಸೀವ್ ಆಗ್ತಿರೋದು ಬಾಂಗ್ಲಾದೇಶದಲ್ಲೇ. ಸೊ ಅಲ್ಲಿ ಏನಾಯ್ತು, earned outside India, received also outside India. This 10,000 becomes taxable only in case of ordinary resident. Ordinary resident ಕೇಸಲ್ಲಿ ಮಾತ್ರ taxable ಆಗುತ್ತೆ. In rest of the 2 cases it becomes not taxable. Next point, income accrued in Bhopal but received in Singapore rupees 6,000. Income accrued in Bhopal, clearly it is given students where the income is earned in Bhopal. Earned in Bhopal means earned in India, and don't refer the rest of the point. If the income is earned in India, accrue ಆಗಿರಬಹುದು, ಇಂಡಿಯಾದಲ್ಲಿ ಅರ್ನ್ ಆಗಿರಬಹುದು, taxable in case of all the 3. So this 6,000 becomes taxable in case of all the 3. Next point, income from agriculture in England
It is all spent on the education of children in London, rupees 5,000. So income from agriculture in England. Now where the agricultural income is earned? Agricultural income is earned in England. England ಅಲ್ಲಿ earn ಮಾಡ್ತಾ ಇರೋದು. Earned outside India. ರಿಸೀವ್ಡ್ ಬಗ್ಗೆ ಈ ಪಾಯಿಂಟ್ ಅಲ್ಲಿ ಏನಾರು ಹೇಳ್ಯಾರ ಅಂತ ನೋಡಿ ಕೊಟ್ಟಿಲ್ಲ ಸ್ಟೂಡೆಂಟ್. ಸೊ ಹಾಗಾಗಿ ನೀವೇನ್ ಮಾಡಬೇಕು, earned outside India, received also outside India. So this 5,000 becomes taxable in case of ಆರ್ಡಿನರಿ ರೆಸಿಡೆಂಟ್ ಕೇಸಲ್ಲಿ ಮಾತ್ರ ಟ್ಯಾಕ್ಸೇಬಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ the agricultural land is located in England. So if the agricultural land is located outside India, income ಎಲ್ಲ earn ಆಗುತ್ತೆ. earn ಆಗೋದು outside India, ರಿಸೀವ್ ಆಗ್ತಾ ಇರೋದು outside India. taxable only in case of ordinary resident. in ಎರಡು ಕೇಸಲ್ಲಿ not taxable. and if you see there, it is all spent on the education of children in London. ಆ ಎಲ್ಲ ಇನ್ಕಮ್, ಅಗ್ರಿಕಲ್ಚರಲ್ ಇನ್ಕಮ್ 5,000 ಏನಿದೆ, ಎಂಟೈರ್ 5,000 ನ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅಂದ್ರೆ ಇಟ್ ಇಸ್ ಆಲ್ ಸ್ಪೆಂಟ್ ಆನ್ ದ ಎಜುಕೇಶನ್ ಆಫ್ ಚಿಲ್ಡ್ರನ್. ನೋಡಿ, ಯಾವುದೇ ಇನ್ಕಮ್ ಆಗಿರ್ಬೋದು, ನಾವೇನ್ ನೋಡ್ಬೇಕು, earned ಮತ್ತೆ ರಿಸೀವ್ಡ್, ವೆದರ್ ಇಟ್ ಇಸ್ earned in India or outside India, received in India or outside India, ಇಷ್ಟು ನೋಡ್ಬೇಕು. ಆ ಇನ್ಕಮ್ ಅವ್ನು ಏನ್ ಬೇಕಾದ್ರೂ ಮಾಡ್ಲಿ, ಅವನು ಈ ಕೇಸಲ್ಲಿ ಅವನು ಮಕ್ಕಳ ಎಜುಕೇಶನ್ಗೆ ಖರ್ಚು ಮಾಡ್ತಾ ಇದ್ದಾನೆ, ಅವ್ನು ಬೇಕಾದ್ರೆ ಇನ್ನೇನೋ ಟಿವಿ ತರಲಿ, ಫ್ರಿಜ್ ತರಲಿ, ಅವನ್ನೆಲ್ಲ ಟ್ರಿಪ್ಪಿಗೆ ಹೋಗ್ಲಿ, ಡಸಂಟ್ ಮ್ಯಾಟರ್ ಸ್ಟೂಡೆಂಟ್ಸ್. ನೀವೇನ್ ಕಾನ್ಸಂಟ್ರೇಟ್ ಮಾಡಬೇಕು, where the income is earned, where it is received, and for whatever purpose he might spend, ಯಾವುದಕ್ಕೆ ಬೇಕಾದ್ರೆ ಅವ್ನು ಖರ್ಚು ಮಾಡಲಿ, ನೀವು ಅದನ್ನ ಕನ್ಸಿಡರ್ ಮಾಡಬಾರ್ದು. ಓಕೆ, ಅವನು ಮಕ್ಕಳ ಶಿಕ್ಷಣ ಖರ್ಚು ಮಾಡ್ತಾ ಇದ್ದಾನೆ, ಲೀವ್ ಇಟ್, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಅಸ್. ಸೊ ಲೆಟ್ ಮಿ ಮೂವ್ ಟು ದ ಲಾಸ್ಟ್ ಪಾಯಿಂಟ್. past untaxed profit brought to India rupees 1,000. past untaxed profit brought to India, is it exempt or not taxable? ಏನು ಬರಿಬೇಕಾಗತ್ತೆ, exempt ಅಂತ ಬರೀತೀರಾ, exempt ಅಂತ ಬರಿಬಾರ್ದು. ಯಾವುದೆಲ್ಲ exempted ಇನ್ಕಮ್ಸ್ ಇದೆ ಅಂತ ಹೇಳಿದ್ರೆ, dividend from Indian companies, gifts received on the occasion of marriage ಸಂದರ್ಭದಲ್ಲಿ ಗಿಫ್ಟ್ ರಿಸೀವ್ ಮಾಡಿದ್ರೆ ಅವೆಲ್ಲ exempt ಆಗುತ್ತೆ. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಪ್ರಾಫಿಟ್ ಅಂತ ಬಂದ್ರೆ ನಾಟ್ ಟ್ಯಾಕ್ಸೇಬಲ್ ಅಂತ ಬರೀಬೇಕಾಗುತ್ತೆ. ಯು ಹ್ಯಾವ್ ಟು ರೈಟ್ ನಾಟ್ ಟ್ಯಾಕ್ಸೇಬಲ್. ಸೊ ಹಿಯರ್ ಯು ಆರ್ ಸಪೋಸ್ ಟು ರೈಟ್ ನಾಟ್ ಟ್ಯಾಕ್ಸೇಬಲ್. ಸೊ ದ ಗ್ರಾಸ್ ಟೋಟಲ್ ಇನ್ಕಮ್ ಟೋಟಲ್ ಹ್ಯಾವ್ ಫೈಂಡ್ ಔಟ್ ಸ್ಟೂಡೆಂಟ್, ಫೈಂಡ್ ಔಟ್ ದ ಟೋಟಲ್ ಇಸ್ ಕಾಲ್ಡ್ as ಗ್ರಾಸ್ ಟೋಟಲ್ ಇನ್ಕಮ್. ಅಂಡ್ ವರ್ಕಿಂಗ್ ನೋಟ್ಸ್, ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ನಾನು ವರ್ಕ್ಔಟ್ ಮಾಡಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ನೀವು ರೆಫರ್ ಮಾಡಿದ್ದೆ ಆದರೆ ಇದೇ ರೀತಿಯ ಪಾಯಿಂಟ್ಸ್ಗಳಿದೆ, ನೀವೇ ವರ್ಕಿಂಗ್ ನೋಟ್ಸ್ನ ಪ್ರಿಪೇರ್ ಮಾಡಿ. ಆ್ಯಂಡ್ ಇಫ್ ಯು ಸಿ ಹಿಯರ್, BCom ನವೆಂಬರ್ 2011-12 ಅಂದರೆ 2011-12 ಕ್ವಶನ್ ಪೇಪರ್ ಇದು. 11 ಅಲ್ಲೂ ಬಂದಿತ್ತು, 2012 ಅಲ್ಲೂ ಬಂದಿದೆ.